ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡದ ರಿವ್ಯೂಗೆ ಸ್ವಾಗತ. ಬನ್ನಿ 45 ಸಿನಿಮಾ ಬಗ್ಗೆ ಮಾತಾಡೋಣ. ಇದೇ ಡಿಸೆಂಬರ್ 25ರಂದು ಬಿಡುಗಡೆ ಆಗ್ತಾಯಿದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಹೆಂಗಾಗಿದೆಯಪ್ಪ ಅಂತಂದರೆ, ಒಂದೊಂದು ಟೈಮಲ್ಲಿ ಯಾವುದೂ ಸಿನಿಮಾ ರಿಲೀಸ್ ಆಗೋಲ್ಲ ಸ್ಟಾರ್ದು. ಈಗ ಬಂದರೆ ಜೊತೆಲೇ, ಬರಲಿಲ್ಲ ಅಂದರೆ ಬರೋದೇ ಇಲ್ಲ, ಆ ರೀತಿ ಆಗೋಗಿದೆ. ಈಗ ಎಲ್ಲರೂ ಒಟ್ಟಿಗೆ ಬರ್ತವ್ರೆ, ಒಂದೊಂದು ಡೇಟಿಗೆ 8 ದೊಡ್ಡ ಸಿನಿಮಾ ಬರ್ತಾಯಿದೆ. ನೋಡೋಣ ಯಾವ ಸಿನಿಮಾ ಕ್ಲಿಕ್ ಆಗುತ್ತೋ, ಯಾವ ಸಿನಿಮಾ ಕ್ಲಿಕ್ ಆಗಲ್ಲವೋ ಅಂತ. ಈಗ ಈ ಸರ್ತಿ 45 ಮಾರ್ಕ್ ಯಾವ ಸಿನಿಮಾ ನೋಡ್ತೀರಾ ಮೊದಲು ಕಮೆಂಟ್ ಮಾಡಿ. ಟ್ರೇಲರ್ ಬಗ್ಗೆ ಮಾತಾಡೋಣ ಬನ್ನಿ. ಟ್ರೇಲರ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಕಮೆಂಟ್ ಮಾಡಿ. ಟ್ರೇಲರ್ ತುಂಬ ಟೈಮ್ ತೊಗೊಂಡು ಈ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ದಾರೆ. ಶೂಟಿಂಗ್ಗೆ ತುಂಬ ಟೈಮ್ ಹಿಡಿದಿದೆ ಅನ್ಬೋದು. VFX ಅಲ್ಲಿ ಹೈ ಕ್ವಾಲಿಟಿಯಾಗಿ ಬಂದಿದೆ. ಅಲ್ಲಿ ಸ್ವಲ್ಪ ಲೋ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಒಂದೇ ದಿನ 2 ಸಿನಿಮಾ, ಅದು ದೊಡ್ಡ ದೊಡ್ಡ ಸ್ಟಾರ್ಸು. ಈ ಕಡೆ ಸುದೀಪ್ ಅವರು, ಆ ಕಡೆ ಉಪೇಂದ್ರ ಅವರು, ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವರು, ಮತ್ತು ಅರ್ಜುನ್ ಜನ್ಯ ಡೈರೆಕ್ಷನ್ ಬೇರೆ. ಯಾವ ರೀತಿ ಕ್ಲ್ಯಾಶ್ ಅಂದರೆ, ಆ್ಯಕ್ಚುಲಿ ಮೀಡಿಯಾದವರು ಸುದೀಪ್ ಸರ್ಗೆ ಕ್ವಶನ್ ಕೇಳ್ತಾರೆ, ಕ್ಲ್ಯಾಶ್ ಆಗಲ್ವಾ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಕ್ಲ್ಯಾಶ್ ಆಗಲ್ಲ, ಎಲ್ಲರೂ ಒಟ್ಟಿಗೆ ಬರ್ತಿದ್ವಿ, ಏನಾಗಲ್ಲ ಅಂತ. ಆ ಕಡೆದು ನಮ್ಮ ಸಿನಿಮಾ, ಇದು ನಮ್ಮ ಸಿನಿಮಾ ಅಂತ. ಆದರೆ ಅದು ಹಂಗಾಗಲ್ಲ. ಥಿಯೇಟ್ರ್ ಸಂಖ್ಯೆ ಕಡಿಮೆ ಇರೋದರಿಂದ ಕರ್ನಾಟಕದಲ್ಲಿ ಅವ್ರ ಸಿನಿಮಾಗೆ ಥಿಯೇಟ್ರ್ ಜಾಸ್ತಿ ಸಿಕ್ಕರೆ ಈ ಸಿನಿಮಾ ತಂಡದವ್ರಿಗೆ ನೋವಾಗುತ್ತೆ. ಈ ಸಿನಿಮಾದವ್ರಿಗೆ ಥಿಯೇಟ್ರ್ ಜಾಸ್ತಿ ಸಿಕ್ಕರೆ ಆ ಸಿನಿಮಾ ತಂಡದವ್ರಿಗೆ ನೋವಾಗುತ್ತೆ. ಇವೆರಡು ಸಿನಿಮಾ ಟ್ರೇಲರ್ ನೋಡಿ 45 ಮತ್ತು ಮಾರ್ಕ್ದು ಯಾವ ಸಿನಿಮಾ ಚೆನ್ನಾಗಿದೆ ಅಂತ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಆ ರೀತಿ ತುಂಬ ಅದು ಹೈ ಕ್ವಾಲಿಟಿಯಿಂದ ಬರ್ತಾಯಿದೆ. ಇದಂತೂ 45 ತುಂಬ ಹೈ ಕ್ವಾಲಿಟಿಯಾಗಿದೆ, ಜಡ್ಜ್ ಮಾಡೋಕ್ಕೆ ಆಗಲ್ಲ. ಏನು ಮಾಡ್ತಾರೆ ಜನ, ಯಾವ ಸಿನಿಮಾ ನೋಡಬೇಕು ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟವ್ರೆ. ನೀವು ಯಾವ ಸಿನಿಮಾಗೆ ಹೋಗ್ತೀರಾ ಕಮೆಂಟ್ ಮಾಡಿ. ಮಾರ್ಕಾ 45 ಅಂತ. 45 ಟ್ರೇಲರಲ್ಲಿ ಬರೋ ಕ್ಯಾರೆಕ್ಟರ್ ನೋಡಿದ್ರೆ ಈ ಸಿನಿಮಾನ ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡಿದಾರಾ ಅಥವಾ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಾರಾ ಅನ್ನೋದೇ ಡೌಟು. ಯಾಕಂದರೆ ಉಪೇಂದ್ರ ಡೈರೆಕ್ಷನ್ ಮಾಡೋದರಲ್ಲಿ ಕ್ಯಾರೆಕ್ಟರ್ಸ್ ಇರ್ತಾವಲ್ಲ, ಆ ರೀತಿ ಕ್ಯಾರೆಕ್ಟರ್ಸು. ಇದು ಉಪೇಂದ್ರ ಅವ್ರ ಸಿನಿಮಾನ ಅರ್ಜುನ್ ಜನ್ಯ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾನ ಒಂದೂ ಅರ್ಥ ಆಯ್ತಲ್ಲ. ನಿಮಗೆ ಅರ್ಥ ಆಯ್ತಾ ಕಮೆಂಟ್ ಮಾಡಿ ನೋಡಮ್ಮ. ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ನಿಮಗೋಸ್ಕರ ಈ ಚಾನಲು ತುಂಬ ಕಷ್ಟಪಟ್ಟು ಚಾನಲಲ್ಲಿ ವಿಡಿಯೋ ಹಾಕ್ತಾಯಿದ್ದೀವಿ. ನಿಮ್ಮ ಸಪೋರ್ಟ್ ಇಲ್ಲದೆ ಹೋದರೆ ಈ ಚಾನಲೇ ನಡೆಯಲ್ಲ. ಅಂಥದ್ರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.